ಹುಡುಗಿಯ ಕೈಗೆ ಕೆಲಸ ಕೊಡು, ಬಡ ರೈತರಿಗೆ ಪಟ್ಟ ಕೊಡು, ಬಡ ರೈತರಿಗೆ ಪಟ್ಟ ಕೊಡು, ಬಡ ರೈತರಿಗೆ ಪಟ್ಟ ಕೊಡು. ಫಾರಂ ನಂಬರ್ 57 ಹಾಕಿರ್ತಕ್ಕಂಥ ಬಡ ರೈತರಿಗೆ ಪಟ್ಟ ಕೊಡಲೇಬೇಕು. ಫಾರಂ ನಂಬರ್ 57 ಹಾಕಿರ್ತಕ್ಕಂಥ ಎಲ್ಲ ಬಡ ರೈತರಿಗೆ ಪಟ್ಟ ಕೊಡಲೇಬೇಕು. ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ಅಕ್ರಮ ಭೂ ಮಾಫಿಯಾದಲ್ಲಿ ತೊಡಗಿರುವ ಉಪ ನೋಂದಣಾ ಅಧಿಕಾರಿ ಯಲ್ಲಾರೆಡ್ಡಪ್ಪ ಅವರನ್ನ ತಕ್ಷಣವೇ ಬಂಧಿಸಬೇಕು. ಹಲವಾರು ವರ್ಷಗಳಿಂದ ಸಾಗು ಮಾಡ್ತಾ ಇರುವ ರೈತರಿಗೆ ಜಮೀನಿನ ಪಟ್ಟ ಕೊಟ್ಟು ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘ ತಾಲೂಕು ಸಮಿತಿಯಿಂದ ನಗರದ ಮಹಾತ್ಮ ಗಾಂಧೀಜಿ ವೃತ್ತದಿಂದ ಜಿಲ್ಲಾ ಕಚೇರಿಯ ತನಕ ಪಾದಯಾತ್ರೆ ನಡೆಸಲಾಗಿದೆ. ಸಿಐಟಿಯು ಜಿಲ್ಲಾಧ್ಯಕ್ಷ ಎಚ್ ತಿಪ್ಪಯ್ಯ ಅವರು ಮಾತನಾಡಿ, ತಾಲೂಕಿನ ನಂಬರ್ 64 ಹಳೆಕೋಟೆ, ದೇಶನೂರು, ಕೆಂಚನಗುಡ್ಡ, ಅರಳಿಗನೂರು, ಸಿರಿಗೇರಿ ಗ್ರಾಮಗಳಲ್ಲಿನ ಸುಮಾರು 850 ಎಕರೆಯ ಭೂಮಿಯನ್ನ ಇಲ್ಲಿನ ಭ್ರಷ್ಟ ಅಧಿಕಾರಿಗಳು ತಮ್ಮ ಸಂಬಂಧಿಕರ ಹೆಸರಲ್ಲಿ ಪಟ್ಟ ಮಾಡಿಕೊಂಡು ರಾಜರೋಷವಾಗಿ ತಿರುಗಾಡುತ್ತಿದ್ದಾರೆ. ಹಲವಾರು ವರ್ಷಗಳಿಂದ ಸಾಗು ಮಾಡ್ತಾ ಇರುವ ಎಸ್ಟಿ ಮತ್ತು ಎಸ್ಸಿ ಜನಾಂಗದ ರೈತರು ಅಕ್ರಮ ಭೂ ಮಾಫಿಯಾದಲ್ಲಿನ ಅಧಿಕಾರಿಗಳು ಅಕ್ರಮ ಆಸ್ತಿಯನ್ನ ನೋಂದಣಿ ಮಾಡಿಕೊಂಡಿರುವ ವ್ಯಕ್ತಿಗಳಿಂದ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ತಾಲೂಕಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಆದ್ದರಿಂದ ರೈತ ಸಂಘ ಸೇರಿ ಇನ್ನಿತರ ಒಕ್ಕೂಟಗಳು ಸೇರಿಕೊಂಡು ಬಳ್ಳಾರಿಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನ ಸೆಳೆದು ಇಲ್ಲಿನ ಬಡ ರೈತರಿಗೆ ಜಮೀನಿನ ಪಟ್ಟ ಕಟ್ಟು ನ್ಯಾಯ ಒದಗಿಸಬೇಕೆಂಬ ಬೇಡಿಕೆಯೊಂದಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅಕ್ರಮವಾಗಿ ಬೇನಾಮಿ ಆಸ್ತಿ ಮಾಡಿರುವ ಉಪ ನೋಂದಣಾ ಅಧಿಕಾರಿ ಯಲ್ಲಾರೆಡ್ಡಪ್ಪ ಅವರ ಮೇಲೆ 3-4 ಪ್ರಕರಣಗಳು ಇದ್ರೂ ಕೂಡ ಅವರನ್ನ ರಕ್ಷಣೆ ಮಾಡುತ್ತಿರುವ ಕಾಣದ ಕೈಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದಿದ್ದಾರೆ. ಇವತ್ತು ಪಾದಯಾತ್ರೆಯನ್ನ ಬಳ್ಳಾರಿಗೆ ಹೊಂಟಿದ್ದೀವಿ. ಇದು ಇವತ್ತು ಬಡ ರೈತರಿಗೆ ಏನಿವತ್ತು ಸಾಗು ಮಾಡ್ತಕ್ಕಂಥ ರೈತರು, ಯಾವುದೇ ಭೂಮಿಯನ್ನು ಇಲ್ಲದಂಥ ರೈತರು, ಯಾವುದೇ ಒಂದು ಸಣ್ಣ ಆದಾಯ ಇಲ್ಲದಂಥ ರೈತರು, ಬಡ ರೈತರು ಸುಮಾರು ದಿನಗಳ ಕಾಲ ಅವರು ತಾತ ಮುತ್ತಾತಗಳಿಂದ ಇವತ್ತು ಆ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಪಟ್ಟ ಕೊಡಬೇಕಂತ ಇವತ್ತು ನಾವು ಪಾದಯಾತ್ರೆಯನ್ನು ಹೊಂಟಿದ್ದೀವಿ. ಇವತ್ತು ಇಡೀ ನಮ್ಮ ಸಿರುಗುಪ್ಪ ತಾಲೂಕಿನಿಂದ ಸುಮಾರು 4 ಹಳ್ಳಿ ರೈತರು ಮತ್ತು ಹಳೆಕೋಟೆ 64 ಹಳೆಕೋಟೆ ಮತ್ತು 2ನೇದಾಗಿ ದೇಶನೂರು ಮತ್ತು 3ನೇದಾಗಿ ಕೆಂಚನಗುಡ್ಡ, 4ನೇದಾಗಿ ಹಳ್ಳಿಗನೂರು ಮತ್ತು 5ನೇದಾಗಿ ಸಿರಿಗೇರಿ, ಈ 5 ಹಳ್ಳಿಗಳಿಂದ ಇವತ್ತು ಪಾದಯಾತ್ರೆಯನ್ನು ಹೊಂಟಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಇವತ್ತು ನಾವು ಆ ಜಿಲ್ಲಾಧಿಕಾರಿಗಳ ಆಫೀಸಿಗೆ ಇವತ್ತು ಹೊಂಟಿದ್ದೀವಿ ಪಾದಯಾತ್ರೆ. ಹಂಗಾಗಿ ಇದು ಇಲ್ಲಿ ಸುಮಾರು 850 ಎಕರೆ ಇವತ್ತು ಭ್ರಷ್ಟಾಧಿಕಾರಿಗಳು ಇವತ್ತು ಅವರವರ ನಮ್ಮ ಸಿಬ್ಬಂದಿ ಇರ್ತಕ್ಕಂಥ ಬಂಧು ಬಳಗಗಳಿಗೆ ಇವತ್ತು ಕಾಳಸಂತೆಯಲ್ಲಿ ಪಟ್ಟವನ್ನು ಮಾಡಿದ್ದಾರೆ. ಅವರ ಅಧಿಕಾರಿಗಳು ಇವತ್ತು ರಾಜರೋಷವಾಗಿ ಇವತ್ತು ತಿರುಗಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾವುದೇ ಕಾನೂನು ಕ್ರಮ ಇವತ್ತು ಆಗಿಲ್ಲ. ಅಂಥ ಭ್ರಷ್ಟಾಧಿಕಾರಿಗಳನ್ನು ಇವತ್ತು ನಾವು ತಾಲೂಕಿನಾಗ ಇಟ್ಕೊಂಡು ಇವತ್ತು ನಾವು ಕಾಲಹರಣ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಏನೈತಲ್ಲ ಇವತ್ತು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇವೆಲ್ಲವೂ ಭ್ರಷ್ಟಾಚಾರದಲ್ಲಿ ಮುಳುಗಿದಾವೆ, ಹಾಳಾಗೋಗಿದೆ. ಮತ್ತು ರೈತರಿಗೆ ಯಾವುದೇ ಕೆಲಸಗಳನ್ನು ಆಗ್ತಾ ಇಲ್ಲ. ಮತ್ತು ಇಂಥ ಭ್ರಷ್ಟಾಧಿಕಾರಿಗಳು ರಾಜರೋಷವಾಗಿ ತಮ್ಮದೇ ತಾವು ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ನಡೆಸ್ತಾ ಇದ್ದಾರೆ. ಇವತ್ತು ರೈತರು ಯಾವುದೇ ಒಂದು ಸಣ್ಣ ಆದಾಯ ಇಲ್ಲದಂಥ ರೈತರು, ಒಂದು ಸೆಂಟ್ಸ್ ಇಲ್ಲದಂಥ ರೈತರು ಇವತ್ತು ಅದನ್ನು ಉಳುಮೆ ಮಾಡ್ತಾ ಇದ್ದಾರೆ. ಅಂಥ ಭೂಮಿಯನ್ನು ಇವತ್ತು ಬೇರೆಯವರಿಗೆ ಪಟ್ಟ ಕೊಡಿಸ್ಲಿಕ್ಕೆ, ಅವ್ರನ್ನೆಲ್ಲ ಒಕ್ಕಲೆಬ್ಸಲಿಕ್ಕೆ ಇವತ್ತು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಇರ್ತಕ್ಕಂಥ ದೊಡ್ಡ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ಬೋದು, ಅವ್ರ ಬಗ್ಗೆ ಯಾವುದೇ ಇವತ್ತು ಕ್ರಮ ತಗೊಂತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಹಂಗಾಗಿ ಸುಮಾರು ಇವ ಯಲ್ಲಾರೆಡ್ಡಿ ಅಂತ ರಿಜಿಸ್ಟರ್ ಆಫೀಸರು, ಆ ಯಲ್ಲಾರೆಡ್ಡಿ ಇವತ್ತು ಏನೆಲ್ಲ ಭೂಮಿಗಳನ್ನು ಬೇರೆಯವರಿಗೆ ಹೆಸರಿಗೆ ಪಟ್ಟಗಳು ಮಾಡ್ತಾ ಇದ್ದಾನೆ. ಅವ್ರ ಮೇಲೆ ಸುಮಾರು 4-5 ಕೇಸ್ಗಳಾಗಿದ್ದಾವೆ. ಅವ್ರ ಮೇಲೆ ಎಷ್ಟೋ ಕೇಸ್ಗಳಾಗಿದ್ದಾವೆ. ಆದರೂ ಕೂಡ ಇವತ್ತು ಅಂಥ ಅಧಿಕಾರಿನ ಇವತ್ತು ಇಲ್ಲಿ ತಾಲೂಕಿನಾಗ ಇಟ್ಕೊಂಡು ಇವತ್ತು ಕಾಲಹರಣ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಇವತ್ತು ವ್ಯವಸ್ಥೆ ಆಗಿದೆ. ಹಂಗಾಗಿ ರೈತರಿಗೆ ಉಳಿಗಾಲಿಲ್ಲ. ಇವತ್ತು ಯಾವುದೇ ಒಂದು ಜೀವನ ಮಾಡಿ, ಯಾವುದೋ ಸಣ್ಣ ಭೂಮಿಯನ್ನು ಮಾಡಿ ಜೀವನ ಮಾಡಲಿಕ್ಕೆ ರೈತರಿಗೆ ಇವತ್ತು ಅನುವು ಮಾಡಿಕೊಡ್ತಾ ಇಲ್ಲ. ಇವತ್ತು ದೊಡ್ಡ ಹಿತಾಸಕ್ತಿಗಳಿಗೆ, ಇವತ್ತು ಭ್ರಷ್ಟಾಧಿಕಾರಿಗಳಿಗೆ ಇವತ್ತು ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ. ಹಂಗಾಗಿ ಇಂಥ
ಭ್ರಷ್ಟಾಧಿಕಾರಿಗಳ ಮೇಲೆ ಕಾನೂನು ಕ್ರಮ ಆಗಬೇಕು. ಈ ಭ್ರಷ್ಟಾಧಿಕಾರಿಗಳನ್ನ ಕೂಡಲೇ ಡಿಸ್ಮಿಸ್ ಮಾಡಬೇಕು. ಅವರಿಗೆ ಕಾನೂನು ಮೊಕದ್ದಮ ಆಗಬೇಕು ಅಂತಾನೆ ಇವತ್ತು ಅವ್ರನ್ನ ಯಾರನ್ನು ಕೂಡ ಎಲ್ಲರನ್ನ ಇವತ್ತು ಯಾರ್ಯಾರು ಇವತ್ತು ಆ ಭೂಮಿ ಒಳಗೆ ನುಸುಳಿದಾರೋ ಅವ್ರನ್ನೆಲ್ಲರನ್ನ ಕೂಡ ಇವತ್ತು ಕಾನೂನು ಕ್ರಮ ತಗೊಂಡು ಇವತ್ತು ಅವರಿಗೆ ಡಿಸ್ಮಿಸ್ ಮಾಡತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು, ರಾಜ್ಯ ಸರ್ಕಾರ. ಇದೇ ವೇಳೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ತಾಲೂಕಾಧ್ಯಕ್ಷ ವಿ ಮಾರುತಿ, ಸಿಐಟಿಯು ಹಮಾಲಿ ಕಾರ್ಮಿಕರ ಸಂಘದ ತಾಲೂಕಾಧ್ಯಕ್ಷ ಎಚ್ಬಿ ಓಬಳೇಶ್ವರಪ್ಪ, ದಲಿತ ಹಕ್ಕುಗಳ ಸಮಿತಿ ಅಧ್ಯಕ್ಷ ಬಿಎಲ್ ಈರಣ್ಣ ಸೇರಿ ಇನ್ನಿತರ ಮುಖಂಡರು, ರೈತರು ಉಪಸ್ಥಿತರಿದ್ದರು. ಹೊಂದರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.